ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಇವತ್ತು ಒಂದು ಹೊಸದಾಗಿ ಒಂದು ಪ್ಲೇಸ್ನ ನಾನು ನಿಮಗೆ ತೋರಿಸೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ವಾವ್, ಸಖತ್ ಪ್ಲೇಸು ಯಾವುದು ಅಂತ ಹೇಳ್ತಾ ಮುಂದೆ ಹೋಗ್ತೀನಿ. ಸೊ ಈ ಪ್ಲೇಸ್ನ ನೀವು ಮಕ್ಕಳ ಜೊತೆ ವಿಸಿಟ್ ಮಾಡಲೇಬೇಕು, ಯಾಕೆಂದರೆ ಅಷ್ಟು ಚೆನ್ನಾಗಿ ಖುಷಿಯಾಗಿ ನೀವೊಂದು ಆಫ್ ಡೇ ಜರ್ನಿನ ಇಲ್ಲಿ ಕಳೀಬೋದು. ಅಷ್ಟು ಚೆನ್ನಾಗಿತ್ತು. ಸೊ ನಾನು ಇವತ್ತು ಈ ಪ್ಲೇಸ್ಗೆ ಹೋಗಿ ಬಂದಿದ್ದೀನಿ. ನೀವು ಕೂಡ ಒಮ್ಮೆ ಮಿಸ್ ಮಾಡಿದೆ ನಿಮ್ಮ ಮಕ್ಕಳನ್ನ ಖಂಡಿತ ಈ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಬನ್ನಿ. ಹೋಗಲೇಬೇಕಾದಂಥ ಪ್ಲೇಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವು ಇಲ್ಲಿ ನೋಡ್ತಿದ್ದೀರಾ, ವಾವ್, ಒಂದು ಅತ್ಯದ್ಭುತ ಒಂದು ಒಳ್ಳೆ ಸುಂದರ ಲೋಕಕ್ಕೆ ಹೋದಂತಹ ಅನುಭವ ನಮಗೆ ಕೊಡುತ್ತೆ. ಅಷ್ಟು ಚೆನ್ನಾಗಿತ್ತು ಈ ಪ್ಲೇಸು. ಇದು ನಮ್ಮ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಹೊಸದಾಗಿ ಲೊಕೇಟ್ ಆಗಿರುವ ಅಕ್ವೇರಿಯಂ ಪ್ಯಾರಡೈಸ್. ತುಂಬಾ ಚೆನ್ನಾಗಿರುವಂತಹ ಪ್ಲೇಸು. ನಿಜಕ್ಕೂ ಮಿಸ್ ಮಾಡಿದೆ. ಈ ಒಂದು ಬೇಸಿಗೆ ರಜೆಯಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸಮ್ಮರ್ ಅಲ್ಲಿ ಇಲ್ಲಿ ಹೋಗೋ ಬದಲು ಈ ಒಂದು ಪ್ಲೇಸ್ಗೆ ಮಕ್ಕಳನ್ನ ಕರ್ಕೊಂಡೋದ್ರೆ ಒಂದು ಒಳ್ಳೆ ಲೋಕದಲ್ಲಿ ಒಂದು ಒಳ್ಳೆ ಜರ್ನಿ ಮಾಡ್ದಂಗೆ ಅನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ. ಸಮುದ್ರದ ಆಳದಲ್ಲಿ ಎಂತೆಂಥ ಜೀವಿಗಳನ್ನ ನೀವಿಲ್ಲಿ ನೋಡ್ಬೋದು. ಆ ಒಂದು ಎಲ್ಲ ಜೀವಿಗಳನ್ನ, ಎಲ್ಲ ಫಿಶಸ್ಗಳನ್ನ ನೀವಿಲ್ಲಿ ಖಂಡಿತ ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಅತ್ಯದ್ಭುತ ಲೋಕನ ಸೃಷ್ಟಿ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಮನಸ್ಸಿಗೆ ಅಷ್ಟೇ ಖುಷಿ ಆಯಿತು. ಅದ್ರ ಜೊತೆಗೆ ನೀವು ಇನ್ನೂ ಟೈಮ್ ಇತ್ತು ಅಂದರೆ ಪಕ್ಕದಲ್ಲಿರುವಂತಹ ಸ್ನೋ ಸಿಟಿ ಹಾಗೆ ಫನ್ ವರ್ಲ್ಡ್ನು ಕೂಡ ವಿಸಿಟ್ ಮಾಡಿ. ನಾನು ಈ ಒಂದು ಸಲ ಹೋದಾಗ ಇದು ಒಂದೇ ನಾನು ವಿಸಿಟ್ ಮಾಡಿ ಬಂದಿದ್ದು. ನೆಕ್ಸ್ಟ್ ನಾನು ನಿಮಗೆ ಸ್ನೋ ಸಿಟಿ ಹಾಗೆ ಫನ್ ವರ್ಲ್ಡ್ನ ಹೋಗಿದ್ದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಹೋಗೋಕ್ಕಾಗ್ದವರು ಖಂಡಿತ ನೆಕ್ಸ್ಟ್ ಅದನ್ನು ನೀವು ಕೂಡ ನೋಡ್ಬೋದು. ಬಟ್ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಯಾಕಂದರೆ ಈ ಒಂದು ಪ್ಲೇಸ್ಗೆ ಹೋದರೆ ಮಕ್ಕಳಾಗಲಿ ಹಾಗೆ ದೊಡ್ಡವರಾಗಲಿ ಪುಟ್ಟು ಮಕ್ಕಳ ಥರ ಖುಷಿ ಪಡೋದನ್ನ ನಾನಲ್ಲಿ ನೋಡಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಕೂಡ ಪುಟ್ಟ ಮಗು ಥರ ಖುಷಿಯಿಂದ ಆ ಒಂದು ಪ್ಲೇಸ್ ಪೂರ್ತಿ ನೋಡ್ಕೊಂಡು ಬಂದೆ. ನಿಜಕ್ಕೂ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ನಿಜವಾಗ್ಲೂ ಬೇರೆ ರಾಜ್ಯ, ಬೇರೆ ದೇಶದಲ್ಲಿ, ಬೇರೆ ಜಿಲ್ಲೆಯಲ್ಲಿ ಇರುವವರು ಕೂಡ ನಿಜವಾಗ್ಲೂ ಒಮ್ಮೆ ಬಂದು ಈ ಪ್ಲೇಸ್ನ ಮಕ್ಕಳ ಜೊತೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟು ಅತ್ಯದ್ಭುತವಾಗಿ ಖುಷಿ ಕೊಡುವಂತಹ ಪ್ಲೇಸು. ಭಾವನಾ ಯಾಕೆ ಈಗ ಹೇಳ್ತೀರಾ ಅಂತ ಕೇಳ್ಬೋದು ನೀವು. ನಿಜವಾಗ್ಲೂ ಯಾವ ಪ್ಲೇಸ್ಗೆ ಎಲ್ಲಿ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ಪ್ಲೇಸ್ನ ಮಕ್ಕಳ ಜೊತೆ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸು. ಅಷ್ಟು ಖುಷಿ ಕೊಡ್ತು ನನಗೆ. ನೀವು ಕೂಡ ಅಷ್ಟು ಪೇರೆಂಟ್ಸ್ಗೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ಇಡೀ ಜೀವನದಲ್ಲಿ ಆಲ್ಮೋಸ್ಟ್ ಸ್ಕೂಲು ಕಾಲೇಜು ದಿನಗಳಲ್ಲಿ ಮಕ್ಕಳಿಗೋಸ್ಕರನೇ ಪೇರೆಂಟ್ಸು ಬದುಕಿರೋ ಥರ ಲೈಫ್ನ ರೀಡ್ ಮಾಡೋ ಥರ ಆಗೋಗಿರುತ್ತೆ. ಅದರಲ್ಲೂ ಮಕ್ಕಳು ಕೂಡ ಹೌದು, ಅದೇ ಸ್ಕೂಲು, ಅದೇ ಒಂದು ಹೋಮ್ವರ್ಕು, ಅದೇ ಜೀವನ, ಅದೇ ಬೆಳಗ್ಗೆ ಏಳು ಮತ್ತು ರಾತ್ರಿ ಹಾಗೂ ಇದೇ ಒಂದು ಸರ್ಕಲ್ ಅದೇ ಥರ ತಿರುಗ್ತಾ ಇರುತ್ತೆ. ಬಟ್ ಸಮ್ಮರ್ ಅಂತ ಬಂದಾಗ ಮಕ್ಕಳನ್ನ ಈ ಥರದ ಒಂದು ಪ್ಲೇಸ್ಗಳಿಗೆ ಕರ್ಕೊಂಡೋದ್ರೆ ಅವ್ರ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಅದ್ರ ಜೊತೆಗೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಜೀವಿಗಳನ್ನ ನೋಡ್ತಾ ಇಲ್ಲ ಒಂದು ಕಡೆ ಅವರ ಮೈಂಡ್ ಕೂಡ ಬೆಳವಣಿಗೆ ಆಗುತ್ತೆ. ಒಂದು ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಬೋದು ಅಂತ ಕೂಡ ಹೇಳ್ಬೋದು. ನನಗೆ ಇಲ್ಲಿ ಇನ್ನೊಂದು ಏನು ಅನಿಸಿದ್ದು ಅಂದರೆ, ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಜೀವಿಗಳನ್ನ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟ ಬೋರ್ಡ್ಗಳನ್ನ ಹಾಕಿದರೆ ತುಂಬಾ ಚೆನ್ನಾಗಿರೋದು, ತುಂಬ ಇನ್ಫಾರ್ಮೇಷನ್ ಸಿಗೋದು ಅಂತ ಅನ್ನಿಸ್ತು. ಬಟ್ ಅದೆಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಂತ ಕೂಡ ನನಗೆ ಅನ್ನಿಸ್ತು. ಅದು ಹಾಕಿದ್ರೆ ಈಗ ತಾನೇ ಮಾಡಿರೋದ್ರಿಂದ ಕೆಲವ್ರು ನೋಡಿದ್ರೆ ಈ ಪೋಸ್ಟ್ನ ಅವ್ರಿಗೆ ಸಂಬಂಧಪಟ್ಟವ್ರು ತಲುಪಿಸಿದ್ರೆ ಅಲ್ಲಿ ಹಾಕಿದಾಗ ಇನ್ಫಾರ್ಮೇಷನ್ ಹಾಕಿದಾಗ ಮಕ್ಕಳು ಕೂಡ ಈ ಒಂದು ಜೀವಿ ಇದಕ್ಕೆ ಸಂಬಂಧಪಟ್ಟಿದ್ದು, ಈ ಒಂದು ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ. ಮಕ್ಕಳಿಗೂ ಕೂಡ ಅಂದರೆ ನಮಗೆ ಹೋದಾಗ ಯಾವ್ಯಾವ ಥರ ಫಿಶ್ಶು, ಇದರ ಹೆಸರು ಏನು ಅನ್ನೋದು ಕೂಡ ಗೊತ್ತಾದರೆ ಏನೋ ಒಂದು ಕಡೆ ತಿಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ತಿದ್ದೀರ, ನಾನದು ಮಗು ಥರ ಎಂಜಾಯ್ ಮಾಡಿದ್ದೀನಿ. ಮಕ್ಕಳ ಜೊತೆ ಮಕ್ಕಳಾಗಿ ಖುಷಿಯಾಗಿ ಲೈಫ್ ರೀಡ್ ಮಾಡ್ತಾ ಹೋಗ್ತಿರ್ತೀನಿ ಯಾವಾಗಲೂ. ನಾನು ಹೇಳೋದೇನೆಂದರೆ, ಪ್ರತಿಯೊಂದು ನಿಮಿಷವೂ ಪ್ರತಿಯೊಂದು ಸೆಕೆಂಡು ಕಳೀತಾ ಹೋದರೆ ಅದು ವಾಪಸ್ ಯಾವತ್ತೂ ಬರೋದಿಲ್ಲ. ನಮ್ಮ ಒಂದು ಕ್ಷಣಗಳನ್ನ, ಆಗಿನ ಕ್ಷಣಗಳನ್ನ, ಎಷ್ಟೇ ಕಷ್ಟ, ನೋವು, ಪ್ರಾಬ್ಲಮ್ಸ್ ಏನೇ ಇದ್ದರೂ ಅದನ್ನು ಅಲ್ಲೇ ಬಿಟ್ಟು ಎಲ್ಲರ ಮುಂದೆ ನಗ್ತಾ ಜೀವನ ಮಾಡೋದೇ
ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಲೈಫ್ ಚೆನ್ನಾಗಿರುತ್ತೆ. ದ್ವೇಷ, ಕೋಪ ಅದು ಇದು ಅಂದ್ಕೊಂಡು ಹೋಗಿದ್ರೆ ನಮ್ಮ ಜೀವನ ಕೂಡ ಹಾಳಾಗ್ತಾ ಸುತ್ತಮುತ್ತ ಇರುವಂತಹ ನಮ್ಮವ್ರಿಗೂ ಕೂಡ ತುಂಬಾ ಬೇಜಾರು ಮಾಡೋ ಥರ ಆಗುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ಖುಷಿಯಾಗಿ ನಮ್ಮವ್ರ ಜೊತೆ ನಮ್ಮ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡ್ತಾ ರೀಡ್ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ನಿಜವಾಗ್ಲೂ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಅದರಲ್ಲೂ ನನಗೆ ಈ ಒಂದು ಪ್ಲೇಸ್ ತುಂಬಾ ಖುಷಿ ಕೊಡ್ತು. ತುಂಬ ಒಳ್ಳೊಳ್ಳೆಯ ಒಂದು ಈ ಒಂದು ಪ್ಲೇಸ್ನ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿದ್ದೀರಾ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಂತಹ ಜಾಗ ಕೂಡ ಹೌದು. ಈ ಪ್ಲೇಸ್ನ ನೋಡ್ತಿದ್ದೀರಾ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ವಾವ್, ಎಷ್ಟು ಇಂಜಿನಿಯರ್ ತಲೆ ಇದು, ಹೇಗೆಲ್ಲ ಸಕ್ಕತ್ತಾಗಿ ಮಾಡಿದಾರಲ್ಲ, ಹೇಗೆ ಮಾಡಿದ್ರು ಅನ್ನೋದು ಕೂಡ ಒಂದು ಕ್ವಶನ್ ಬರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದರು. ತುಂಬ ಖುಷಿ ಕೂಡ ಆಯಿತು ಮನಸ್ಸಿಗೆ. ಮಕ್ಕಳ ಜೊತೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ, ಮಕ್ಕಳನ್ನ ಕರ್ಕೊಂಡೋಗಿ, ಅವರು ಕೂಡ ತುಂಬಾ ಖುಷಿ ಕೊಡುತ್ತೆ. ನಿಮ್ಮ ಮಕ್ಕಳು ಖುಷಿಯಾಗಿದ್ದರೆ ನಿಮಗೂ ಕೂಡ ಆ ಖುಷಿನ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲ ತಂದೆ ತಾಯಿಗೂ ತಮ್ಮ ಮಕ್ಕಳ ಖುಷಿಗಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಖಂಡಿತ ಹೌದು. ಮಕ್ಕಳ ಖುಷಿಯಲ್ಲಿ ತಮ್ಮ ಖುಷಿ, ತಮ್ಮ ನೋವನ್ನ ಮರೆತು ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ತಂದೆ ತಾಯಿಗಳು. ಅದೊಂದು ಅತ್ಯದ್ಭುತ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅಪ್ಪ ಅಮ್ಮ ಬದುಕಿರೋದೇ ಮಕ್ಕಳಿಗೋಸ್ಕರ. ಆ ಮಕ್ಕಳ ಖುಷಿಯಲ್ಲಿ ತನ್ನೆಲ್ಲ ನೋವನ್ನು ಮರೆತು ಬದುಕನ್ನು ಸಾಗಿಸ್ತಿರ್ತಾರೆ. ಇಲ್ಲಿ ನೋಡ್ತಿದ್ರೆ ಈ ಒಂದು ಪ್ಲೇಸ್ ನನಗೆ ತುಂಬಾ ಇಷ್ಟ ಆದಂಥ ಜಾಗ. ಏಕೆಂದರೆ ಏನೋ ಒಂಥರ ಎಲ್ಲೋ ಕಳೆದೇ ಹೋದೆ ಅನ್ನೋ ಫೀಲ್ ಕೊಡ್ತು. ಅಷ್ಟು ಚೆನ್ನಾಗಿತ್ತು. ಸುಮಾರು ಹೊತ್ತು ನಾನು ಇಲ್ಲಿ ಪ್ಲೇಸ್ನ ಕಳೆದೆ. ತುಂಬ ವೀಡಿಯೋಸ್ ಫೋಟೋಸ್ಗಳನ್ನ ಮಾಡಿಕೊಂಡು ಹೊರಟೆ. ನೀವು ಇಲ್ಲಿ ಖಂಡಿತ ಮಕ್ಕಳನ್ನ ಕರ್ಕೊಂಡು ಒಮ್ಮೆ ಹೋಗಿ ಬನ್ನಿ. ಹಾಗೆ ಲಾಸ್ಟಲ್ಲಿ ಒಂದು ಫೋಸ್ ಕೊಟ್ಟು ಈ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ಊಟ ಮಾಡ್ಕೊಂಡು ಅಲ್ಲಿಂದ